ಮೊದಲ ಅವಧಿಯಲ್ಲಿ 5 ವರ್ಷ, ಎರಡನೇ ಅವಧಿಯಲ್ಲಿ ಎಷ್ಟು ವರ್ಷ ಸಿಎಂ ಸೀಟ್ನಲ್ಲಿ ಇರ್ತಾರೆ, 2.5 ವರ್ಷ ಇರ್ತಾರಾ ಇರಲ್ವಾ ಅನ್ನೋ ಪ್ರಶ್ನೆಗಳ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆಯೋಕೆ ಸಜ್ಜಾಗಿದ್ದಾರೆ. ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹಿಂಟ್ ಕೊಟ್ಟಿರುವ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಲು ಪಣತೊಟ್ಟು ನಿಂತಿದ್ದಾರೆ. 7 ವರ್ಷ 7 ತಿಂಗಳು ಸಿಎಂ ಆಗಿ ಸೇವೆ ಸಲ್ಲಿಸಿದ್ದ ಅರಸು ದೇವರಾಜ್ ದಾಖಲೆ ಮುರಿಯುವತ್ತ ಸಿಎಂ ಸಿದ್ದರಾಮಯ್ಯ. ನಿಜ, ಸಿಎಂ ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಯ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ. ಯಾಕಂದ್ರೆ ದಿವಂಗತ ದೇವರಾಜ್ ಅರಸು ಅವರು ಕರ್ನಾಟಕದ ಸಿಎಂ ಆಗಿ 2 ಬಾರಿ ಅಧಿಕಾರ ಅನುಭವಿಸಿದ್ರು. 1972ರ ಮಾರ್ಚ್ 20ರಿಂದ 1977ರ ಡಿಸೆಂಬರ್ 31ರವರೆಗೆ ಮೊದಲ ಅವಧಿ ಪೂರ್ಣಗೊಳಿಸಿದ್ರು. ಎರಡನೇ ಅವಧಿಯಲ್ಲಿ 2 ವರ್ಷ ಅಂದ್ರೆ 1978ರ ಮಾರ್ಚ್ 17ರಿಂದ 1980ರ ಜೂನ್ 8ರವರೆಗೆ ರಾಜ್ಯದ ಸಿಎಂ ಆಗಿದ್ರು. ಈ ಮೂಲಕ 7 ವರ್ಷ 7 ತಿಂಗಳ ಕಾಲ ಸುದೀರ್ಘ ಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದ ಏಕೈಕ ನಾಯಕ ಅನ್ನೋ ದಾಖಲೆಗೆ ಟಿ ದೇವರಾಜ್ ಅರಸು ಅವರು ಪಾತ್ರರಾಗಿದ್ರು. ಆದ್ರೀಗ ಸಿದ್ದರಾಮಯ್ಯ ಟಿ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡುವ ತುತ್ತ ತುದಿಯಲ್ಲಿ ನಿಂತಿದ್ದಾರೆ. ಸಿದ್ದರಾಮಯ್ಯರ 7 ವರ್ಷ ಪೂರ್ಣ ಆಗೋದು ಯಾವಾಗ? ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬಿದ ನಾಯಕ ಅಂತ ಪ್ರಸಿದ್ಧಿ ಪಡೆದಿದ್ರು. ಅವರ ಜನಪರ ಕಾರ್ಯಕ್ರಮಗಳು ಇಂದಿಗೂ ಜನಮಾನಸದಲ್ಲಿ ಉಳಿದಿವೆ. ಇಂದಿರಾ ಗಾಂಧಿ ಅವಧಿಯಲ್ಲಿ ಜಾರಿಗೆ ಬಂದ ಭೂ ಸುಧಾರಣೆ ಕಾಯ್ದೆಯಿಂದ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ತಂದಿದ್ದು ಅರಸು ಎಂಬ ಹೆಗ್ಗಳಿಕೆಯೂ ಇದೆ. ಇಂತಹ ದಾಖಲೆಯನ್ನ ಮುರಿಯಲು ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. 2013ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ 2018ರವರೆಗೆ 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಇದೀಗ 2023ರಲ್ಲಿ ಸಿಎಂ ಆಗಿರುವ ಸಿದ್ದರಾಮಯ್ಯ ಮುಂಬರುವ ಮೇ ತಿಂಗಳಿಗೆ 7 ವರ್ಷ ಪೂರ್ಣಗೊಳಿಸಲಿದ್ದಾರೆ. ಅಂದ್ರೆ ಪ್ರಸ್ತುತ ಅವಧಿಯಲ್ಲಿ 2.5 ವರ್ಷ ಪೂರ್ಣಗೊಳಿಸಿದ್ರೆ ಸಿದ್ದರಾಮಯ್ಯ ಡಿ ದೇವರಾಜ್ ಅವರ ದಾಖಲೆ ಬ್ರೇಕ್ ಮಾಡಲಿದ್ದಾರೆ. ಸಿದ್ದರಾಮಯ್ಯರನ್ನೇ ಮುಂದುವರೆಸುತ್ತಾ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚಿಸಿ ಆಡಳಿತ ನಡೆಸುತ್ತಿದೆ. ಸದ್ಯ ಸಿಎಂ ಆಗಿರುವ ಸಿದ್ದರಾಮಯ್ಯ ಪೂರ್ಣಾವಧಿವರೆಗೂ ಇರ್ತಾರಾ ಇಲ್ವಾ ಅನ್ನೋದು ಆಗಾಗ ಚರ್ಚೆ ಆಗುತ್ತಲೇ ಇರುತ್ತೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದ ಆಗಿದೆಯಂತೆ. ಮೊದಲ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಉಳಿದ ಅರ್ಧ ಅವಧಿಗೆ ಡಿಕೆಶಿ ಸಿಎಂ ಅಂತ ಅಗ್ರಿಮೆಂಟ್ ನಡೆದಿದೆಯಂತೆ. ಈ ಬಗ್ಗೆ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಸ್ವತಃ ಡಿಕೆಶಿ ಹೇಳಿಕೊಂಡಿದ್ದು, ಸಮಯ ಬಂದಾಗ ಹೇಳ್ತೇನೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರನ್ನ 5 ವರ್ಷ ಮುಗಿಯುವವರೆಗೂ ಇದ್ರೆ ಡಿ ದೇವರಾಜ್ ಅರಸು ಅವರ ದಾಖಲೆ ಮುರಿಯೋದು ಪಕ್ಕ. ಆದ್ರೆ ಹೈಕಮಾಂಡ್ ಒಪ್ಪಂದದಂತೆ ಅರ್ಧ ಅವಧಿಗೆ ಕೆಳಗಿಳಿದ್ರೂ ಅಚ್ಚರಿಯಿಲ್ಲ. ಒಟ್ನಲ್ಲಿ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆಯನ್ನೇನೋ ಮುರಿಯಬಹುದು. ಆದ್ರೆ 5 ವರ್ಷ ಪೂರ್ಣಗೊಳಿಸೋಕೆ ಹೈಕಮಾಂಡ್ ಬಿಡುತ್ತಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.